1400 ವರ್ಷಗಳ ಹಿಂದೆಯೇ ಪರ್ಷಿಯಾ ದೇಶಕ್ಕೆ ನಮ್ಮ ಕನ್ನಡದ ರಾಜ ಸಹಾಯ ಮಾಡಿದ್ದ. ಈ ಮಹಾರಾಜ ಭಾರತದ ಇತಿಹಾಸದಲ್ಲೇ ಮೊದಲ ನೌಕಾಪಡೆಯ ಪಿತಾಮಹ ಎಂದು ಹೆಸರು ಪಡೆದ ರಾಜ. ಇದು ಕನ್ನಡ ನಾಡಿನ ವಿಶೇಷ ಸಂಚಿಕೆ ಭಾಗ 10. ಐಹೊಳೆಯಲ್ಲಿ ಐನೂರರ ಸಂಘ ಎಂಬ ವ್ಯಾಪಾರ ಸಂಘವಿತ್ತು. ಇವರ ವ್ಯಾಪಾರ ಹೊರದೇಶಗಳಲ್ಲೂ ಸಹ ಇತ್ತು. ಮುಸ್ಲಿಂ ದೊರೆ ರಾಶುದ್ದೀನ್ ಖಲೀಫರ್ನ ದಾಳಿ ಪರ್ಷಿಯಾದ ಮೇಲಾದಾಗ ನಮ್ಮ ಇಮ್ಮಡಿ ಪುಲಿಕೇಶಿ ಇವರ ಪರವಾಗಿ ನಿಂತು ಬ್ಯಾಟಲ್ ಆಫ್ ಬ್ರಿಡ್ಜ್ ಕದನವನ್ನು ಗೆದ್ದುಕೊಟ್ಟಿತ್ತು. ಇದಕ್ಕೂ ಮುಂಚೆ ರೋಮ್ ಮತ್ತು ಪರ್ಷಿಯಾದ ನಡುವಿನ ಯುದ್ಧದ ಸಮಯದಲ್ಲಿ ಇವರ ವ್ಯಾಪಾರಿಗಳಿಗೆ ತೊಂದರೆ ಉಂಟಾದಾಗ ಇಮ್ಮಡಿ ಪುಲಿಕೇಶಿ ಪರ್ಷಿಯಾದ ಮೇಲೆ ದಾಳಿ ಮಾಡಿ ತನ್ನದೊಂದು ನೌಕಾನೆಲೆಯನ್ನು ನಿರ್ಮಿಸಿದ್ದನು. ನಂತರ ಪರ್ಷಿಯಾದ ರಾಜಕಾರಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಹೊಂದಿದ್ದ ಮಹಾರಾಜ ಇವರು. ಅಂದಿನ ಕಾಲದಲ್ಲೇ ಆನೆಗಳನ್ನು ನೌಕೆಗಳಲ್ಲಿ ಒಯ್ದು ಪರ್ಷಿಯಾದ ದೊರೆ ಖುಸ್ರು ಮತ್ತವನ ಪರಿವಾರಕ್ಕೆ ಉಡುಗೊರೆಯಾಗಿ ನೀಡಿದ್ದರು. ಕೆಲ ಕಾಲಗಳ ನಂತರ ಇದೇ ಗಜಪಡೆ ಮುಸ್ಲಿಮರ ವಿರುದ್ಧ ಗೆಲುವನ್ನು ತಂದುಕೊಟ್ಟಿತ್ತು. ಹೀಗೆ ಹಲವಾರು ಸಾಹಸಗಳು